ನಮಸ್ಕಾರ. ಎಂಎಂಕೆ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಮೋಹನ್. ಹುಲಿ 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 ಇದು ಪೊಲೀಸರ ಕೈಗೆ ಸಿಕ್ಕ ಇನ್ಸ್ಟಾಗ್ರಾಮ್ ಹುಲಿಯ ಕತೆ. ಹೌದು, ಇತ್ತೀಚೆಗೆ ನಾವು ಸಾಮಾಜಿಕ ಮಾಧ್ಯಮಗಳಲ್ಲಿ ಯಾವ ರೀತಿ ಕಂಟೆಂಟ್ಗಳು ಅಪ್ ಆಗ್ತಿದೆ ಅನ್ನೋದ್ರ ಬಗ್ಗೆ ಗಮನನೇ ಕೊಡೋದಕ್ಕಾಗ್ತಿಲ್ಲ. ದಿನ ಬೆಳಗಾದ್ರೆ ನಮಗೆ ಅನೇಕ ರೀತಿಯಾದಂತಹ ರೀಲ್ಸ್ ಗಳು ಬೇಕಾಬಿಟ್ಟಿ ನಮ್ಮ ಫೋನ್ಗಳಿಗೆ ಬರ್ತವೆ. ಯಾಕಾದ್ರೂ ರೀಚಾರ್ಜ್ ಮಾಡಿಸ್ಕೊಂಡು ಅನ್ನೋ ಕಾಲಕ್ಕೆ ನಾವು ಬಂದಿದೀವಿ. ಯಾಕಪ್ಪ ಅಂತಂದ್ರೆ ಈ ವಿಡಿಯೋದಲ್ಲಿರುವಂತಹ ವ್ಯಕ್ತಿ ನಿಮಗೆ ಗೊತ್ತೇ ಇರ್ತಾರೆ. ಇವರೇ ರೀಲ್ಸ್ ಮಂಜಣ್ಣ. ದೊಡ್ಡಬಳ್ಳಾಪುರದ ಹುಲಿ ಹುಲಿ ಅಂತ ಹೇಳ್ಕೊಂಡು ಓಡಾಡ್ತಾ ಇರೋ ಈ ಒಬ್ಬ ವ್ಯಕ್ತಿ ಬೇಕಾಬಿಟ್ಟಿ ರೀಲ್ಸ್ ಮಾಡಿ ಜನರಿಗೆ ದಿಕ್ಕು ತಪ್ಪಿಸುವಂತ ಕೆಲಸವನ್ನ ಮಾಡಿ ಇದೀಗ ಪೊಲೀಸ್ ಠಾಣೆ ಮೆಟ್ಲಿರುವಂತದ್ದು. ಹೌದು, ಈ ರೀಲ್ಸ್ ಮಂಜಣ್ಣ ಇತ್ತೀಚೆಗಷ್ಟೇ ಇಬ್ಬರು ಮಹಿಳೆಯರನ್ನ ಕೂರಿಸಿಕೊಂಡು ಟ್ರಿಬಲ್ ರೈಡಿಂಗ್ ಮಾಡ್ತಾ, ಅದು ಹೆಲ್ಮೆಟ್ ಇಲ್ಲದೆ ಯಾವುದೇ ರೀತಿಯಾದಂತ ಒಂದು ಸಂಚಾರಿ ನಿಯಮಗಳನ್ನ ಪಾಲಿಸದೆ ರೈಡಿಂಗ್ ಮಾಡಿ ಬೇಕಾಬಿಟ್ಟಿ ರೀಲ್ಸ್ ಗಳನ್ನ ಅಪ್ಲೋಡ್ ಮಾಡಿ ಸಾಕಷ್ಟು ವ್ಯೂಸ್ ಗಳನ್ನ ಪಡ್ಕೊಂಡಿದ್ದಾರೆ. ಆದ್ರೆ ಇದರಿಂದ ಜನಕ್ಕೆ ಯಾವ ರೀತಿಯಾದಂತಹ ಸಂದೇಶ ಸಿಕ್ತು? ಹಾಗಾದ್ರೆ ನಾವು ಒಂದು ಶಿಕ್ಷಣದ ಕಂಟೆಂಟ್ ಅನ್ನ ನೋಡ್ತೀವಿ, ಹಾಗಾದ್ರೆ ಒಂದು ಯಾವುದೋ ಒಂದು ಮೂಲ ಸೌಕರ್ಯದ ಒಂದು ಕಂಟೆಂಟ್ ಅನ್ನ ನೋಡ್ತೀವಿ ಅಂತಂದ್ರೆ ಜನ ಅದಕ್ಕೆ ಸಪೋರ್ಟ್ ಮಾಡೋದಿಲ್ಲ. ಆದ್ರೆ ಇಂತಹ ರೀಲ್ಸ್ ಗಳಿಗೆ ಮಿಲಿಯನ್ ಗಟ್ಟಲೆ ವ್ಯೂಸ್. ಇಂತಹ ಸಮಾಜದಲ್ಲಿ ನಾವಿದ್ದೀವಿ. ಇಂತಹ ಸಮಾಜಕ್ಕೆ ಬ್ರೇಕ್ ಹಾಕೋದಕ್ಕೇನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆ ಪೊಲೀಸ್ನವರು ಇವರನ್ನ ಕರೆಸಿ ಫೈನ್ ಕಟ್ಟಿಸಿರುವಂತದ್ದು. ಈ ಫೈನ್ ಮುಖಾಂತರ ಜನ ಜಾಗೃತಿಯನ್ನ ಮೂಡಿಸಿರುವಂತದ್ದು. ನಾವು ಯಾವುದೇ ರೀತಿಯಾದಂತಹ ಒಂದು ಸಂವಿಧಾನಿಕ ಚೌಕಟ್ಟಿನಲ್ಲಿ, ಕಾನೂನಿನ ಚೌಕಟ್ಟಿನಲ್ಲಿ ಇರಬೇಕು ಅನ್ನೋದನ್ನ ಜನರಿಗೆ ತೋರಿಸುವಂತ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಅವರ ಒಂದು ವಿಡಿಯೋ ಮುಖಾಂತರನೇ ಜನರಿಗೆ ಜಾಗೃತಿ ಮೂಡಿಸುವಂತ ಕೆಲಸವನ್ನ ಪೊಲೀಸರು ಮಾಡಿರುವಂತದ್ದು. ಫೈನ್ ಅನ್ನ ಕಟ್ಟಿಸಿಕೊಂಡು ದಯವಿಟ್ಟು ನನ್ನ ಕ್ಷಮೆ ಕೇಳಿಸುವಂತ ಒಂದು ವಿಡಿಯೋವನ್ನು ಸಹ ಮಾಡಿದ್ದಾರೆ. ಇಂತಹ ರೀಲ್ಸ್ ಗಳಿಗೆ ಯಾವುದೇ ರೀತಿಯಾಗಿ ನೀವು ಪ್ರಮೋಟ್ ಮಾಡ್ಕೊಳ್ಬೇಡಿ. ಇಂತಹ ರೀಲ್ಸ್ ಗಳಿಂದ ನಾವು ಹಾಳಾಗೋಗ್ತೀವಿ ಹೊರತು ನಿಜವಾಗ್ಲೂ ಉದ್ಧಾರ ಆಗೋದಿಲ್ಲ. ಹಾಗಾಗಿ ಪ್ರತಿಯೊಬ್ಬರ ಜೀವ ಬಹಳಷ್ಟು ಅಮೂಲ್ಯವಾದದ್ದು. ಆ ಜೀವವನ್ನ ಕಳ್ಕೊಳ್ಳದೆ ನಾವು ಪ್ರತಿನಿತ್ಯ ಹೆಲ್ಮೆಟ್ ಧರಿಸಿ ಸಂಚಾರಿ ನಿಯಮಗಳನ್ನ ಪಾಲಿಸಿ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ವಿಶೇಷ. ನಾನು ಮೋಹನ್. ವೀಕ್ಷಿಸ್ತಾ ಇರಿ. ಮತ್ತೊಂದು ಅಪ್ಡೇಟ್ ಮರಳಿ ಬರ್ತಾನೆ. ಎಂಎಂಕೆ ನ್ಯೂಸ್ ಕನ್ನಡ.